ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು? ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡು. ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ. ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲು ಗೊತ್ತಿದೆ. ಅವ್ನಿಗೆ ಏನು ನಡೆದಿದೆ, ಏನಾಯಿತು, ಹೇಗೆ ಎಲ್ಲ ಪ್ರತಿಯೊಂದು A to Z ಅವನಿಗೆ ಗೊತ್ತಿದೆ. ಅಂದ್ರೆ ರಿಯಲ್ ಆರೋಪಿಗಳು ಯಾರು ಅಂತಾನೂ ಅವನಿಗೆ ಗೊತ್ತಿತ್ತಾ? ಪಕ್ಕಾ ಗೊತ್ತಿದೆ. ನಿಮ್ ಮುಂದೆ ಹೇಳಿದ್ನ? ಹೇಳ್ಕೊಳ್ತಾ ಇದ್ದ. ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ. ಅವನು ಹೇಳ್ತಾ ಇದ್ದ. ಬಟ್ ಮರುದಿವ್ಸ ನಾವು ಸಾಯುವಾಗಲೇ ನಮಗೆ ಕನ್ಫರ್ಮ್ ಆಯಿತು, ಇವನು ಈ ಥರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು. ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಒಳಗೆ. ಅವ್ರ ಮನೇಲಿ ಸತ್ತರೆ ಬೇರೆ, ಇಲ್ಲ ಊರೊಳಗೆ ಸತ್ತರೆ ಬೇರೆ, ಆಫೀಸ್ ಒಳಗೇನೆ ಸಾಯಿಸ್ಬಿಟ್ರು. ಅವನಿಗೆ ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿಗಳು ಯಾರಿದ್ರು ಅಂತ ಗೊತ್ತಿತ್ತು. ಪಕ್ಕಾ ಗೊತ್ತಿತ್ತು. ಅದನ್ನ ಎಲ್ಲಿ ಬೇರೆಯವ್ರ ಮುಂದೆ ಬಿಟ್ಕೊಟ್ಬಿಡ್ತಾನೋ ಅಂತ ಸಾಯಿಸಿದ್ದ. ದಣಿಗಳು ಅವನ್ಗೇನಾದ್ರು ಹಣದ ಸಹಾಯ ಏನಾದ್ರು ಮಾಡಿದ್ರ? ಈ ಮ್ಯಾಟರ್ ನೀನ್ ಅಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಇಲ್ಲಿ ಕರೆಸಿ 25,000 ದುಡ್ಡು ಕೊಟ್ಟಿದ್ರಂತೆ, ಸಣ್ಣ ದನಿಗಳು ಕೊಟ್ಟದು ಅಂತೇಳಿ ಅವನೇ ಹೇಳ್ದ. 25,000 ಅಮೌಂಟ್ ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಅಕ್ರಮವಾಗಿ ಶವಗಳನ್ನ ಹೂತಾಕ್ಬೇಕಾದ್ರೆ ಎಷ್ಟೋ ಸತಿ ಪೊಲೀಸ್ ಆಫೀಸರ್ಸ್ ನಿಮ್ಮ ಜೊತೆಗೆ ಇರೋರು ನಿಮ್ಮ ಎದುರುಗಡೆನೆ ನಿಂತು ಎಲ್ಲ ಕೆಲಸ ಮಾಡಿಸೋರು ಅಂತ. ಸೊ ಆ ಪೊಲೀಸ್ ಅವರು ಆ ಶವಗಳು ಯಾರ್ದು, ಅವ್ರು ಯಾರಿಗೆ ಸಂಬಂಧಪಟ್ಟವರು, ಈ ಥರ ಹುಡುಕೋ ಪ್ರಯತ್ನ ಆಗಲಿ ಅಥವಾ FIR ಮಾಡೋದಾಗ್ಲಿ ಮಾಡ್ತಾ ಇದ್ರಾ? ಇಲ್ಲ ಸರ್, FIR ಅದೇನು ಇಲ್ಲ. ಬರ್ತಾಯಿದ್ರು ಸುಮ್ಮನೆ ಬಂದು ಒಂದು ಪೇಪರ್ ಇಟ್ಕೊಂಡು ಏನೋ ಬರೆಯೋರು, ಮತ್ತೆ ಡೆಡ್ ಬಾಡಿ ಮಣ್ಣಿಗೆ ಹಾಕು ಅಂತೇಳಿ ಹೋಗ್ತಾ ಇದ್ರು. ನಾನು ಮಣ್ಣಿಗೆ ಹಾಕಿ ಬಿಡ್ತಿದ್ದೆ. ನೇತ್ರಾವತಿ ನದಿ ಹತ್ರ ಅತಿ ಹೆಚ್ಚು ಹೆಣಗಳು ಸಿಗ್ತಾ ಇದ್ವು ಅಂತ ನಿಜನಾ ಇದು? ಖಂಡಿತ ಸರ್, ತುಂಬ ಸಿಗ್ತಾ ಇತ್ತು. ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು. ಆ ಕಡೆ ಇನ್ನೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ಅದು ಸಂಜೆ ಟೈಮ್ ಮಾಡ್ತೀವಿ. ಒಂದೊಂದು ದಿನ 2 ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಒಂದೊಂದು ಡೆಡ್ ಬಾಡಿ ಸಿಕ್ಕಿದ್ದುಂಟು, ಒಂದೊಂದು ದಿನ ಸಿಗದ್ದು ಉಂಟು. ಅಂದ್ರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ಇದ್ವು. ಅತಿ ಹೆಚ್ಚಾಗಿ ಹೆಣಗಳು ನೇತ್ರಾವತಿ ನದಿ ಹತ್ರ ಸಿಗ್ತಾ ಇದ್ವು. ಇದು ನಿಜಾನೇ? ಖಂಡಿತ ಸರ್. ನದಿ ದಡದಲ್ಲಿ ಎಲ್ಲಿಯೋ 1-2 ಮುಳುಗಿ ಅಂದ್ರೆ ಆಕಸ್ಮಿಕ ಹೋಗ್ತಾ ಇದ್ರು, ಫಾಲ್ಟಿಗಳು ಇರ್ತಿದ್ರು, ಅವರು ಕೇಳಿಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು. ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಹೆಣಗಳು, ಜಾಸ್ತಿ ಹೆಣಗಳು ಸಿಗ್ತಾ ಇತ್ತು, ಡೆಡ್ ಬಾಡಿಗಳು. ಆನೆ ಮಾವುತನ ಬಗ್ಗೆ ಹೇಳ್ಬೇಕು ಅಂದ್ರೆ, ಆ ಆನೆ ಮಾವುತನ ತಂಗಿ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು. ಯಾರು? ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ, ಸೂಪರ್ವೈಸರ್. ಅವನು ತೋಟದ ಸೂಪರ್ವೈಸರ್. ಅವನಂದ್ರೆ ಸಣ್ಣ ದನಿಗಳಿಗೆ ತುಂಬಾ ಕ್ಲೋಸು, ತೋಟದ ಸೂಪರ್ವೈಸರ್. ಅವ ಎಂತ ಮಾಡುದು, ಇವಳನ್ನು ವಂಚಾಯ್ಕೊಂಡೇ ಇದ್ದ. ಆಗಾಗ ಹೋಗುದು, ಅವ್ರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡಿದ್ದ. ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ. ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು. ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ. ಹಾಗಾದ್ರೆ ಅವತ್ತಿನ ದಿನ ನಾರಾಯಣ, ಆನೆ ಮಾವುತ ನಾರಾಯಣ ಏನಿದ್ರು, ಅವ್ರ ಮನೆಗೆ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದ್ರಲ್ಲಿ ರಾಜೇಂದ್ರ ರೈದು ಕೈ ಇದೆಯಾ? ಖಂಡಿತ ಇದೆ. ರಾಜೇಂದ್ರ ರೈದು ಖಂಡಿತ ಇದೆ. ಅದು ಸಣ್ಣ ದನಿಗಳು ಏಲೇ ಮಾಡಿಸಿರೋದು.